ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಮಗೆ ಸ್ತೋತ್ರ. ಇವತ್ತು ವಾರದ ಕೊನೆಯ ದಿವಸ, ಶನಿವಾರ ದಿವಸ, ಸಬ್ಬತ್ ದಿವಸವಾಗಿದೆ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವ ದಿವಸ, ಪಾಪ ಪರಿಹಾರವನ್ನ ಮಾಡಿಕೊಳ್ಳುವಂತ ದಿವಸ. ದೇವರಿಗೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 52ನೇ ಅಧ್ಯಾಯ 4ರಿಂದ. ಕೀರ್ತನೆಗಳು 52ನೇ ಅಧ್ಯಾಯ 4ರಿಂದ. ಮೋಸದ ನಾಲಿಗೆಯೇ ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ. ದೇವರ ನಂಬಿಕೆ ಸ್ತೋತ್ರ. ಯಾರಿಗೆ ಇದು ಮೊನ್ನೆ ಎಲ್ಲ ನಾವು ತಿಳ್ಕೊಂಡಿದ್ದೇವೆ, ವಿಶೇಷವಾಗಿ ನಿನ್ನೆ ಕೂಡ ತಿಳ್ಕೊಂಡಿದ್ದೇವೆ. ಇನ್ನೊಬ್ಬರನ್ನ ನಾಶ ಮಾಡಕ್ಕೆ ಆದಾಗ ಮೋಸ, ಅನ್ಯಾಯ ಮಾಡಿ ಇನ್ನೊಬ್ಬರನ್ನ ಹಾಳು ಮಾಡಿ, ಇನ್ನೊಂದು ಕುಟುಂಬ ಸಂಸಾರನ, ಒಬ್ಬೊಬ್ಬರ ಮನುಷ್ಯರನ್ನ ಹಾಳು ಮಾಡಿ ಜೀವನ ಮಾಡುವವರು ಅವರು ಖಂಡಿತವಾಗಿ ಬಹಳ ಮೋಸಗಾರರು, ದುಷ್ಟರು ಎಂಬುದಾಗಿ. ಅವರ ನಾಲಿಗೆ ಕೂಡ ಏನಾಗಿದೆ ಅಂತೆ, ಮೋಸದ ನಾಲಿಗೆ, ಹಾನಿಕರವಾದ ಮಾತುಗಳೇ ಅವರಿಗೆ ಇಷ್ಟ. ಇನ್ನೊಬ್ಬರಿಗೆ ಒಳ್ಳೇದಾಗೋದು, ಬುದ್ಧಿವಾದ ಹೇಳೋದು, ಶಾಂತಿ ಸಮಾಧಾನ ಹೇಳೋದು, ಮುಂದಿನ ಜಾಗ್ರತೆಗಳನ್ನ ಹೇಳುವಂಥದ್ದು, ದೇವರ ವಿಷಯವನ್ನ ತಿಳಿಸುವಂಥದ್ದು, ಒಳ್ಳೆ ಮಾತುಗಳೇ ಅವರಿಗೆ ಬರುವುದಿಲ್ಲ. ಅವರ ಬಾಯಲ್ಲಿ ಬರುವುದನ್ನು ಅವರು ಕೇಳಿದ್ದು ಕೊಡದಿದ್ರೆ ಅವರಿಗೆ ಶಾಪ, ಶಬ್ದ, ಚಾಡಿ ಹೇಳುವಂಥದ್ದು, ಹೊಡಿಲಿಕ್ಕೆ ಜನ ಬಿಡುವಂಥದ್ದು, ಶಾಪ ಹಾಕುವಂಥದ್ದು. ಒಂದು ಸಣ್ಣ ವಿಚಾರಕ್ಕಾಗಲಿ ಯಾವುದೇ ವಿಚಾರಕ್ಕಾಗಲಿ ಅವರು ಬಹಳ ದುಷ್ಟರು. ಇಂಥ ಮೋಸದ ನಾಲಿಗೆ ಯಾರಲ್ಲಿ ಇರ್ತೋ ಅವರಿಂದ ನಾವು ದೂರ ಇರಬೇಕು. ಅದಕ್ಕೆ ಕ್ಷೌರ ಕತ್ತಿಯಂತೆ ಅವರ ಬಾಯಿ ಮತ್ತು ನಾಲಿಗೆ ಅಂತ ಅದನ್ನೇ ಹೇಳಿದ್ದು. ನೋಡಿ, 2ನೇ ವಚನದಲ್ಲಿ, ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ನಾವು ನೋಡ್ಕೊಂಡಿದ್ದೇವೆ, ಸೇವಿಂಗ್ ಮಾಡುವಾಗ ಆ ಹಜಾಮಂದು ಸೇವಿಂಗ್ ಕತ್ತಿಯು ಅಥವಾ ನಾವೇ ಸ್ವಂತ ಮಾಡೋದಾದ್ರು, ಹಜಾಮನು ಮಾಡೋದಾದ್ರು ಬ್ಲೇಡ್ ಎಷ್ಟು ಅರ್ಥವಾಗಿದೆ, ಅದೇ ರೀತಿ ಅವರ ನಾಲಿಗೆ ಕೂಡ ಅವರು ಕೇಳಿದನ ಕೊಡದ ಹೋದ್ರೆ ಸಿಟ್ಟು, ಜಗಳಗಳು, ಗುರು ಕುಟ್ಟುವಂಥದ್ದು, ಇನ್ನೊಬ್ಬರಿಗೆ ಚಾಡಿ ಹೇಳುವಂಥದ್ದು, ಅಲ್ಲಿ ಜಗಳ ಹಚ್ಚುವಂಥದ್ದು, ನಾನಾ ರೀತಿಯಲ್ಲಿ ಕೇಡು ಮಾಡಿಕೊಂಡು ಇರಲೇಬೇಕು. ಅವರ ನಾಲಿಗೆಯಲ್ಲಿ ಯಾವಾಗಲೂ ಒಳ್ಳೆಯದು ಬರುವುದಿಲ್ಲ. ಒಟ್ಟಿನಲ್ಲಿ ಅವರ ಕಾರ್ಯಗಳು ನೆರವೇರಬೇಕು. ಇಂಥವರೆಲ್ಲ ಕ್ಷೌರ ಕತ್ತಿಯಂತೆ ನಾಲಿಗೆಯನ್ನು ಇಟ್ಟುಕೊಂಡಿದ್ದಾರೆ. ಶಾಪ, ಶಬ್ದ, ಬೊಯ್ಯೋದು ಯಾವಾಗಲೂ ಅವರ ಬಾಯಲ್ಲಿ ಒಳ್ಳೆಯದು ಬರಲು ಸಾಧ್ಯವೇ ಇಲ್ಲ. ಇಂಥವರಿಂದ ದೂರವಿರಬೇಕು. ಅವರು ಯಾರಿರ್ಬೋದು, ನಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ನೆರೆಕರೆಯವರು, ಬಂಧು ಬಳಗದವರು, ಯಾರೇ ಇರ್ಬೋದು, ಇಂಥವ್ರನ್ನೆಲ್ಲ ನಾವು ಗೊತ್ತು ಮಾಡಿ ಅವರಿಂದ ದೂರ ಇರಲೇಬೇಕು. ಮುಳ್ಳು ಅಂತಾದ್ಮೇಲೆ ಅದಕ್ಕೆ ನಾವು ತಿನ್ಕೊಂಡು ಹೋದ್ರೆ ನಮ್ಮ ಕಾಲಿಗೆ ಮುಳ್ಳು ಚುಚ್ಚುತ್ತದೆ. ಕಡೆಗೆ ನಾವು ಮುಳ್ಳು ತೆಗಿಲಿಕ್ಕೆ ಕಷ್ಟಪಡಬೇಕಾಗ್ತದೆ. ಕಡೆಗೆ ದೊಡ್ಡ ಗಾಯಗಳು ಕೂಡ ಅದು ಆಗ್ಬಹುದು. ಕೆಸರು ಅಂತ ಗೊತ್ತಾಗಿ ಕಾಲು ಹಾಕಿದ್ರೆ ಏನಾಗ್ತದೆ, ಕಾಲಲ್ಲೆಲ್ಲ ಕೆಸರಾಗ್ತದೆ. ಬಹುಶಃ ನಮ್ಮ ಬಟ್ಟೆಗೂ ಹಾಕಬಹುದು, ಬಟ್ಟೆ ಗಲೀಜು ಆಗ್ಬೋದು, ಕಡೆ ಕೈಕಾಲು ತೊಳ್ಕೊಳ್ಬೇಕಾಗ್ತದೆ, ಇಡೀ ಸ್ಥಾನವೇ ಕೂಡ ಮಾಡ್ಕೊಳ್ಬಹುದು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಒಂದು ಕಲ್ಲು ಅಂತ ಗೊತ್ತಾದ್ರೆ ಅದಕ್ಕೆ ತಗೊಂಡೋಗಿ ನಮ್ಮ ಕಾಲನ್ನ, ತಲೆಯನ್ನ, ಮೈ, ಕೈ ಜಜ್ಜಿದ್ರೆ ನಮಗೆ ಗಾಯ ಆಗ್ಬೋದು. ಅದು ಕಲ್ಲು ಕಲ್ಲಾಗಿ ಇರ್ತದೆ. ಹಾಗಿದರ ಉದಾಹರಣೆ ಕೂಡ ಏನಾಗ್ತದೆ, ಒಂದು ಮಳೆ ಬಂದಾಗ ಮರದ ಕೆಳಗಡೆ ಹೋಗಿ ನಿತ್ರೆ ಮಳೆ ಬಿಟ್ಟರು ಕೂಡ ಆ ಮರದ ಹಣಿ ಏನಾಗ್ತದೆ, ತೊಟ್ಟು ಪಟ 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 ಅಂತ ಬೀಳ್ತಲೇ ಇರ್ತದೆ. ನಮ್ಮನ್ನು ಅದು ಒದ್ದೆ ಮಾಡ್ತಲೇ ಇರ್ತದೆ, ನೆನೆಸ್ತಲೇ ಇರ್ತದೆ. ಆಗ ಮಳೆ ಬಿಟ್ಟಾಗ ಅಲ್ಲಿ ಏನ್ ಮಾಡಬೇಕು, ಆ ಮರದ ಕೆಳಗಿಂದ ದೂರ ಹೋದ್ರೆ ಮಾತ್ರ ನಾವು ಆ ಮರದ ಹಣಿಯಿಂದ ತಪ್ಪಿಸಿಕೊಳ್ಳಬಹುದು. ಹಾಗೆ ಈ ಕುಡುಕರು, ದುಷ್ಟರು, ಕೆಡುಕರು ಏನ್ ಮಾಡ್ತಾರೆ, ಈ ಮರದ ಹಣಿ ತೊಟ್ಟಕ್ಕಿದಾಗ ಇನ್ನೊಬ್ಬರನ್ನ ನಾಶ ಮಾಡ್ತಲೇ ಇರ್ತಾರೆ. ಇಂಥವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಅಂಥವ್ರ ನಾಲಿಗೆಯಿಂದಲೂ ಕೂಡ ಇವ್ರು ಎಂಥವ್ರು ಅಂತ ಕಂಡುಹಿಡಿಯಬಹುದು. ಇದೆಲ್ಲ ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ. ಈಗ ಇರುವ ಸ್ಥಳವೂ ಕೂಡ ಅಂಥದೇ ಆಗಿದೆ. ಇಲ್ಲಿ ಕೂಡ ದೇವರೇ ನನ್ನನ್ನು ನಡೆಸ್ತಾ ಇದ್ದಾರೆ, ವಿಶೇಷವಾದ ಜ್ಞಾನವನ್ನ ಕೊಟ್ಟು. ಹಾಗೆ ದೇವರೊಂದಿಗೆ ಯಾರು ಸಂಪರ್ಕದಲ್ಲಿ ಇರ್ತಾರೋ ಸರಿಯಾಗಿ ಅವರಿಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟು ದೇವರೇ ಅವರನ್ನ ಪವಿತ್ರಾತ್ಮರ ಮೂಲಕ ನಡೆಸುವವರಾಗಿದ್ದಾರೆ. 5ನೇ ವಚನ, ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು.
ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಡುವನು. ನೋಡಿ, ಇಂಥ ದುಷ್ಟರನ್ನ, ಅನೀತಿವಂತರನ್ನ, ನೀಚರನ್ನ, ಇನ್ನೊಬ್ಬರನ್ನ ಹಾಳು ಮಾಡೋರನ್ನ, ದುಡಿಯೋಕೆ ಆಗದೆ ಮೋಸಗಾರಿಕೆ ಆ ಕಡೆ ಈ ಕಡೆ ಏನೇನೋ ಮಾಡಿ ಇನ್ನೊಬ್ಬರಿಗೆ ದಗ ಮೋಸ ಮಾಡಿ ಅನ್ಯಾಯ ಮಾಡಿ ಅವ್ರ ಕೈಯಿಂದ ಕಿತ್ತುಕೊಂಡು ನಾನಾ ರೀತಿಯಲ್ಲಿ ಇವತ್ತು ಬಹಳ ಜನ ಸೋಮಾರಿಗಳು ಜೀವನ ಮಾಡ್ತಾ ಇದ್ದಾರೆ. ಇಂಥವರು ನಾನಾ ರೀತಿಯಲ್ಲಿ ಅವರ ಬಾಯಿ ನಾಲಿಗೆಯನ್ನ ಕೆಡಿಸಿಕೊಂಡು ಹದವಾದ ಕ್ಷವರ ಕತ್ತಿಯಂತೆ ಮಾಡಿಕೊಂಡು ಕುಯುಕ್ತಿ ಬುದ್ಧಿ ಮಾಡಿಕೊಂಡು ಇಂಥವ್ರು ದೇವರು ಏನ್ ಮಾಡ್ತಾರೆ ಅಂತವರಿಗೆ ದಾವಿದರ ಸಭೆ ಹೇಳಿದ್ದಾರೆ, ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು. ಬಿಡಲಿ ಅಂತ ಹೇಳಿಲ್ಲ, ಬಿಡುವನು. ಅಂಥವ್ರು ಖಂಡಿತವಾಗಿ ಎಷ್ಟೇ ದುಡಿದ್ರು ದುಡಿಯೋದೇ ಇಲ್ಲ. ಅವರ ಮನಸ್ಸು ಪ್ರತಿಯೊಂದು ಇನ್ನೊಬ್ಬರ ಹಣದ ಮೇಲೆ ಇರ್ತದೆ. ಇನ್ನೊಬ್ಬರನ್ನ ಹಾಳು ಮಾಡಿ ನಾಶ ಮಾಡಿ ಮೋಸ ಮಾಡಿ ಯಾವ ರೀತಿ ನಾನು ಕುಡಿಯೋದು ತಿನ್ನೋದು ಮಜಾ ಮಾಡುವುದು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇವರಿಗೆ ಯಾವಾಗಲೂ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಯಾವ ಕಾರ್ಯಗಳು ನೆರವೇರುವುದಿಲ್ಲ, ಮನಸ್ಸಿನಲ್ಲಿ ಒಂದು ಸಂತೋಷವೂ ಇರೋದಿಲ್ಲ. ಅವರ ಮುಖ ನೋಡುವಾಗಲೇ ಗೊತ್ತಾಗ್ತದೆ, ಮುಖ ಉಮ್ಮತ್ತ ಇರ್ತದೆ, ಯಾವಾಗಲೂ ಊರಿ ಹೋಗ್ತಾ ಇರ್ತದೆ. ಈ ಇದ್ದಿಲು ಯಾವ ರೀತಿ ಕಪ್ಪಾಗಿ ಇರ್ತದೋ ಅದೇ ರೀತಿ ಅವ್ರ ಮುಖ ಕೂಡ ಅದೇ ರೀತಿ ಇರ್ತದೆ. ಮುಖದಲ್ಲಿ ಒಂದು ಗೆಲುವು ಲಕ್ಷಣ ಕೂಡ ಇರುವುದಿಲ್ಲ. ಖಂಡಿತವಾಗಿ ಅವರು ಯಾವಾಗಲೂ ಶಾಂತಿ ಸಮಾಧಾನ ಇರಲು ಸಾಧ್ಯವೇ ಇಲ್ಲ. ದುಃಖದಲ್ಲಿ ಅವರ ಜೀವನ ಕಳೆಯುವಂಥದ್ದು ಅದು ಇವತ್ತು ಈಗ ನಾವು ಅನೇಕರನ್ನು ನೋಡಿದ್ದೇವೆ, ನೋಡ್ತಲೇ ಇದು ಪ್ರತಿಯೊಬ್ಬರಿಗೂ ಜ್ಞಾನ ಇದ್ದವರಿಗೆ ಯೋಚನೆ ಮಾಡಿದಾಗ ಅಂಥವ್ರನ್ನ ನೋಡಿ ಗೊತ್ತು ಮಾಡಿಕೊಳ್ಳಬಹುದು. ಮತ್ತು ಅಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಡುವನು. ದೇವರು ಏನ್ ಮಾಡ್ತಾರೆ, ಕಿತ್ತು ಬಿಸಾಡ್ತಾರೆ. ಇರ್ಲಿಕ್ಕೆ ಮನೆ ಮಾಟ ಕೂಡ ಇಲ್ಲದಾಗೆ ಆಗ್ಬಿಡ್ತದೆ ಅವರಿಗೆ. ಬಹಳ ಕಷ್ಟ, ಸಂಕಟ, ದುಃಖ. ಆ ಮನೆಯಲ್ಲಿ ಎಷ್ಟೇ ದುಡಿಯೋದಿಲ್ಲ, ಏನೇ ಮಾಡಿದ್ರು ಶಾಂತಿ ಸಮಾಧಾನವೇ ಇರುವುದಿಲ್ಲ. ಕಿತ್ತು ಬಿಸಾಡ್ತಾರೆ, ಇರಕ್ಕೆ ಮನೆ ಕೂಡ ಇಲ್ಲದಾಗೆ ಮಾಡಿಬಿಡ್ತಾರೆ ಕೊನೆಗೆ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲರು ಕೂಡ ಥೆಸಲೋನಿಕದವರಿಗೆ ಬರೆದ ಪತ್ರದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ, ಸೋಮಾರಿಗಳಿಗೆ ಬುದ್ಧಿ ಹೇಳಿ ಅವರ ಸವಾಸ ಮಾಡಬೇಡ್ರಿ. ಅವರು ಹರಟೆ ಕುಚ್ಚಿಕೊಂಡು ಇನ್ನೊಬ್ಬರನ್ನ ನಾಶ ಮಾಡಿ ಜೀವನ ಮಾಡ್ತಾರೆ. ಅವರೊಂದಿಗೆ ನಿಮ್ಮ ಸವಾಸವೇ ಬೇಡ. ಅವರಂತೂ ಕೆಟ್ಟು ಹೋಗಿದ್ದಾರೆ, ನೀವು ಕೂಡ ಕೆಟ್ಟು ಹೋಗ್ತೀರಿ. ಆದರೂ ವೈರಿಗಳಂತೂ ಕಾಣದೆ ಅವರಿಗೆ ಬುದ್ಧಿ ಹೇಳಿರಿ. ಇಂಥವರಿಗೆ ಬುದ್ಧಿ ಹೇಳಿದ್ರೆ ಅವರು ಮಾತು ಕೇಳೋದಿಲ್ಲ, ತಿರುಗಿ ಜಗಳಕ್ಕೆ ಬರ್ತಾರೆ, ಬೈಲಿಕ್ಕೂ ಬರ್ತಾರೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ಮುತ್ತುಗಳನ್ನ ತಗೊಂಡೋಗಿ ಹಂದಿಗಳ ಮುಂದೆಯೂ ನಾಯಿಗಳ ಮುಂದೆಯೂ ಚೆಲ್ಲಬೇಡಿರಿ. ಹಂದಿಗಳು ತುಣಿದು ನಾಶ ಮಾಡ್ಯವು, ನಾಯಿಗಳು ಕಚ್ಚಿ ನಿಮ್ಮನ್ನ ಸೀರಿಬಿಟ್ಟವು. ಇಂಥವೇ ಆಗಿದ್ದಾರೆ ಹಂದಿಗಳು ನಾಯಿಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಜ್ಞಾನಿ ಸೊಲೊಮೋನನ ಮೂಲಕ ದೇವರು ಅದೇ ಮಾತನ್ನ ಹೇಳಿದ್ದಾರೆ. ಮೈಗಳ್ಳನ ಮನೆ ಯಾವಾಗಲೂ ಅಂಕುಡೊಂಕಾಗಿರ್ತದೆ, ಅವನಿಗೆ ಹರಕು ಬಟ್ಟೆ ಗತಿ. ಯಾವಾಗಲೂ ನಿದ್ರೆಯಲ್ಲಿ ಹೊಳಿತಾ ಇರ್ತಾನೆ, ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವುದಿಲ್ಲ ಅಂತೇಳಿ. ಹಾಗೆ ಅಂಥವ್ರು ನೋಡಿ, ಬೆಳಿಗ್ಗೆ ಬೇಗ ಎದ್ದು ಒಂದು ಹಲ್ಲುಜ್ಜಿ ಮುಖ ತೊಳೆದು ದೇವರಿಗೊಂದು ನಮಸ್ಕಾರ ಮಾಡಬೇಕು, ದುಡಿಬೇಕು ಅಂತ ಹೇಳುವಂತ ಯೋಚನೆ ಇರೋದಿಲ್ಲ. ಎಷ್ಟೋ ಹೊತ್ತಾದ ಮೇಲೆ ಹೇಳ್ತಾರೆ, ಹೇಳಕ್ಕೆ ಮೊದಲೇ ಯೋಚನೆ ಮಾಡಿರ್ತಾರೆ, ಯಾರಿಗೆ ಹೋಗೋದು, ಏನ್ ಮಾಡೋದು, ಯಾರಿಗೆ ದಗ ಮೋಸ ಸುಳ್ಳು ಹೇಳೋದು, ಯಾರಿಂದ ಸಂಪಾದನೆ ಮಾಡೋದು ಅಂತ ಯೋಚನೆ ಮಾಡುತ್ತಲೇ ಇರ್ತಾರೆ. ಅಂಥವರಿಗೆ ಯಾವಾಗಲೂ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಮುಖ ಲಕ್ಷಣ ಇಲ್ಲ, ಮನೆಯಲ್ಲಿ ಒಳ್ಳೆದಿಲ್ಲ. ಮನೆ ಒಂದು ಯಾವಾಗಲೂ ದರಿದ್ರವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಒಳ್ಳೆ ಬೆಳಿಗ್ಗೆ ಬೇಗ ಎದ್ದು ಮುಖ ಎಲ್ಲ ತೊಳೆದು ದೇವರಿಗೆ ಒಂದು ನಮಸ್ಕಾರಗಳನ್ನ ಮಾಡಿ ಅವರವರ ಕೆಲಸಕ್ಕೆ ಕೈ ಹಾಕಿ ಇನ್ನೊಬ್ಬರಿಗೆ ತೊಂದರೆ ಮಾಡದೆ ಯಾರು ದುಡಿತಾರೋ ಅವರನ್ನು ದೇವರು ಉನ್ನತ ಮಟ್ಟಕ್ಕೆ ಏರಿಸುತ್ತಲೇ ಇದ್ದಾರೆ. ಇನ್ನೊಬ್ಬರಲ್ಲಿ ಭಿಕ್ಷೆ ಬೇಡುವ ಹಾಗೆ ಕೂಡ ಮಾಡ್ತಾ ಇಲ್ಲ. ಉದಾಹರಣೆಗೆ ಕೂಲಿ ಮಾಡಿ ತಿನ್ನೋರು ಕೂಡ ಏನ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಕೂಲಿ ಮಾಡಿ ತಿಂದು ಚೆನ್ನಾಗಿ ಬಂದು ಊಟ ಮಾಡಿ ಮಲಗಿ ಮತ್ತೆ ಕೂಲಿ ಕೆಲಸಕ್ಕೆ ಹೋಗೋರಾಗಿದ್ದಾರೆ. ನೋಡಿ, ಇದು ಅವರಿಗೂ ದೇವರ ಒಂದು ಆಶೀರ್ವಾದ ಆಗಿದ್ದಕ್ಕೆ ಯಾವಾಗ ತಪ್ಪಿ ಹೋಗ್ತಾರೆ ಇಂಥ ದುಷ್ಟರನ್ನ ದೇವರು ಏನ್ ಮಾಡ್ತಾರೆ, ಹೇಳದಂತೆ ಕೆಡವಿ ಬಿಡ್ತಾನೆ. ಮನೆ ಒಳಗೆ ನಿವಾಸ ಅಂದ್ರೆ ಕೂಡ ಕಿತ್ತು ಬಿಸಾಡಿ ಬಿಡ್ತಾನೆ. ದೇವ್ರ ನಮಗೆ ಸ್ತೋತ್ರ. ಸ್ವಲ್ಪ ದಿವಸ ಮಾತ್ರ ನಡಿಬಹುದು, ದುಷ್ಟರ ಬುದ್ಧಿ ಆಲೋಚನೆಗಳು ಇನ್ನೊಬ್ಬರನ್ನ ಹಾಳು ಮಾಡಬಹುದು, ದಗ ಮೋಸ ಮಾಡಬಹುದು. ಕಡೆಗೆ ಬರುವಂತದ್ದು ಇದೇ ಶಿಕ್ಷೆ. ಅದು ಅವ್ರು ಮಾತ್ರ ಅಲ್ಲ, ಅವರ ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಶಾಪ, ಮಕ್ಕಳು ನಂಟಿಕೊಂಡು ಹೋಗ್ತದೆ. ತಾಯಿಯ ಪಾಪ ಅಳಿದು ಹೋಗದಿರಲಿ, ಆ ತಾಯಿಯ ಪಾಪ ಕೂಡ ಮಕ್ಕಳ ಮೇಲೆ ಬಂದೇ ಬರುತ್ತದೆ. ಇದನ್ನು ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ನಾನು ಶಾಪ ಹಾಕ್ತಾ ಇಲ್ಲ, ಸರ್ವ ಸೃಷ್ಟಿಕರ್ತನಾದಂತ ದೇವರ ಮಾತನ್ನ ತಿಳಿಸ್ತಾ ಇರೋದು. ಒಂದು ವೇಳೆ ಸುಮ್ಮನೆ ಹೇಳಿದ್ರೆ ದೇವರಿಂದಲೇ ನನಗೂ ಬಹಳ ಶಿಕ್ಷೆಯನ್ನು, ದೇವರು ನನ್ನನ್ನು ಕೂಡ ಶಿಕ್ಷೆಗೆ ಒಳಪಡಿಸ್ತಾರೆ.
ನಾನು ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನ ತಿಳಿಸ್ತಾ ಇರುವಂತದ್ದು. ಇದೆಲ್ಲ ಕಣ್ಣಾರೆ ಕಂಡಿದ್ದು, ಕಿವಿಯಾರೆ ಕೇಳಿದ್ದು, ಈಗಲೂ ಕಾಣ್ತಲೇ ಇದ್ದೇನೆ, ಕೇಳ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ನನ್ನ ಜೀವಿತದಲ್ಲಿ ಕೂಡ ಬಂದು ಹೋಗಿದ್ದೆ. ಹಿಂದೊಂದ್ಸಲ ನಾನು ಹೀಗೆ ಆಗಿದ್ದಾಗ ನನ್ನ ಪರಿಸ್ಥಿತಿ ಕೂಡ ಇದೇ ಮಟ್ಟಕ್ಕೆ ತಲುಪಿ ಹೋಗಿತ್ತು. ಆದರೆ ದೇವರು ದರ್ಶನ ಕೊಟ್ಟು ದೇವರೇ ನನ್ನನ್ನು ಪವಿತ್ರಾತ್ಮರ ಮೂಲಕ ನಡೆಸ್ತಾ ಇದ್ದಾರೆ. ದೇವರೇ ನಡೆಸ್ತಾ ಇರುವಾಗ ಖಂಡಿತವಾಗಿ ದೇವರಿಗೆ ಶರಣು ಹೋಗುವಂತೆ ದೇವರು ಆಶೀರ್ವಾದ ಮಾಡಿದ್ರು. ಈಗ ದೇವರು ನನಗೆ ಬೇಕಾಗಿದ್ದೆಲ್ಲವನ್ನ ಕೊಟ್ಟು ನನ್ನನ್ನು ನಡೆಸ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದಕ್ಕಾಗಿ ದೇವರು ಆರಿಸಿಕೊಂಡರ ಮುಖಾಂತರ ಸತ್ಯ ಸುವಾರ್ತೆಯನ್ನ ತಿಳಿಸುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮೇಲೆ ಹೊಂದಿರುವ ಪ್ರೀತಿಗಾಗಿ ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ತಿಳಿಸಿ ಮಾತು ಕೇಳದ ಹೋದಾಗ ಮತ್ತು ದುಷ್ಟತನ, ಗರ್ವ, ಅಹಂಕಾರ, ಹಠ ಮಾರಿತನದಿಂದ ಬಿಡದಿದ್ರೆ, ದೇವರ ವಾಕ್ಯಕ್ಕೆ ಮಾತಿಗೆ ವಿಧೇಯರಾಗದಿದ್ರೆ, ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ಜೀವಲೋಕ ಅಂದ್ರೆ ಎಲ್ಲಿ? ಈ ಭೂಲೋಕದಲ್ಲಿ ಕೂಡ ಬೇರು ಸಮೇತ, ಅಂದ್ರೆ ಅವರ ನಿನ್ನ ಸಂತಾನವೇ ಉಳಿಯದಂತೆ ಮಾಡ್ತೀನಿ ಅಂತ. ಇದು ಧರ್ಮೋಪದೇಶಕಾಂಡದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಮರೆಯಲ್ಪಟ್ಟಿದೆ. ನಿನ್ನ ಹೆಸರನ್ನು ಧೂಳಿನಲ್ಲಿ ಬರಿಸಿ ಬಿಡುತ್ತೇನೆ, ನಿನ್ನ ಸಂತಾನವನ್ನೇ ಭೂಲೋಕದಿಂದ ಅಳಿಸಿ ಹಾಕಿ ಬಿಡುತ್ತೇನೆ ಅಂತ ಹೇಳುವಂತ ಮಾತು ಅಂತ ಏನ್ ಮಾಡ್ತಾರೆ ಅಂದ್ರೆ, ಬೇರು ಸಮೇತ ಸಂತಾನವೇ ಇಲ್ಲದ ಹಾಗೆ ಮಾಡ್ತೇನೆ. ಇವತ್ತು ನೋಡಿ, ಅನೇಕರಿಗೆ ಏನಾಗಿದೆ, ಮಕ್ಕಳೇ ಇಲ್ಲ. ಮದುವೆ ಆದ್ರು, ಏನೇ ಮಾಡಿದ್ರು, ಎಷ್ಟೇ ಪೂಜೆ ಪುಸ್ಕಾರ ಮಾಡಿದ್ರು, ಎಲ್ಲಿಗೆ ಹೋದ್ರು, ಏನೇ ಬಂದ್ರು ಕೂಡ ಮಕ್ಕಳೇ ಇಲ್ಲ. ಇನ್ನು ಕೆಲವರಿಗೆ ಆಗಾಗ ಗರ್ಭಪಾತವಾಗಿ ಮಕ್ಕಳೇ ಆಗ್ತಾ ಇರುವಂತದ್ದು, ಇನ್ನು ಕೆಲವರಿಗೆ ಗರ್ಭ ಧರಿಸದೇ ಇರುವಂತದ್ದು, ಇನ್ನು ಕೆಲವರಿಗೆ ಹುಟ್ಟಿದ ಮಕ್ಕಳು ಸಾಯ್ತಾ ಬರುವಂತದ್ದು, ಇನ್ನು ಕೆಲವರಿಗೆ ಏನಾಗ್ತದೆ ಅಲ್ಲಿ ಹುಟ್ಟಿದ ಮಕ್ಕಳು ಅಂಗವಿಕಲರೇ ಆಗಿರುವಂತದ್ದು, ಇನ್ನು ಕೆಲವರಿಗೆ ಬರೀ ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳು ಇಲ್ಲ. ಕಾರಣ, ಅಲ್ಲಿ ಗಂಡು ಮಕ್ಕಳು ಇದ್ರೆ ಮಾತ್ರ ಸಂತಾನ. ಕಡೆಗೆ ಅದು ಕೂಡ ಏನಾಗ್ತದೆ ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದ ಒಬ್ಬೊಬ್ಬನಾಗಿ ಇರ್ತಾನೆ. ಅದು ತಂದೆ ತಾಯಿ ಅಥವಾ ತಂದೆ ವಿಶೇಷವಾಗಿ ಸರಿಯಾಗಿ ನಡ್ಕೊಂಡ್ರೆ, ಆ ಮಗನನ್ನ ಸರಿಯಾಗಿ ನಡೆಸಿದ್ರೆ ಮಾತ್ರ ಅಲ್ಲಿ ಉಳಿತದೆ. ಇಲ್ಲಂದ್ರೆ ಬೇರು ಸಮೇತ ಸರ್ವ ನಿನ್ನ ಹೆಸರೇ ಸಂತಾನವೇ ಇಲ್ಲದಾಗೆ ಮಾಡ್ತೀನಿ ಅಂತ ಇದನ್ನೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂತಾನವನ್ನೇ ನಾಶ ಮಾಡುವವನಾಗಿದ್ದಾನೆ. ಆದ್ರಿಂದ ದೇವರು ಯಾವಾಗ ದರ್ಶನ ಕೊಟ್ಟರು, ಮಾತನ್ನ ತಿಳಿಸ್ತಾ ಇದ್ದಾರೋ ಅಂಥವ್ರು ಭಾಗ್ಯವಂತರು. ಅಂದ್ರೆ ನಾಶವಾಗಬೇಡಿ, ನನ್ನಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಿರಿ ಅಂತ ಇದು ದೇವರ ಒಂದು ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತು ಕೇಳದ ಹೋದ್ರೆ ಸರ್ವನಾಶ, ಬಹಳ ಕಷ್ಟ, ಸಂಕಟ, ದುಃಖಗಳು. ಏನೇ ಮಾಡಿದ್ರು ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಯಾವುದೂ ಇಲ್ಲ. 6ನೇ ವಚನ, ನೀತಿವಂತರು ಅದನ್ನು ನೋಡಿ ಭಯಪಡುವರು, ಅವರು ಪರಿಹಾಸ್ಯ ಮಾಡುತ್ತಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀತಿವಂತರಾದ್ರೆ ಏನಾಗ್ತಾರೆ? ದೇವರು ದರ್ಶನ ಕೊಟ್ಟ ಮೇಲೆ ದೇವರು ಯಾರನ್ನ ನೋಡ್ತಾರೆ ಅವರು ಪರಿಹಾಸ್ಯ ಮಾಡ್ತಾರಂತೆ. ನೋಡಪ್ಪ, ಒಂದು ಟೈಮಲ್ಲಿ ಬಹಳ ಗರ್ವ ಅಹಂಕಾರದಲ್ಲಿ ಮೆರೆದ, ನಾನಂತವನು, ನಾನಿಂತವನು, ನಾನು ಹಾಗೆ, ನಾನು ಹೀಗೆ, ನನಗೆ ಬಿಟ್ಟವರು ಯಾರು ಇದ್ದಾರೆ ಅಂತೇಳಿ ಮೆರೀತಾ ಇದ್ದ. ಆದ್ರೆ ಈಗ ಅವನ ಪರಿಸ್ಥಿತಿ ಏನಾಯಿತು ಎಂಬುದಾಗಿ. ನೀತಿವಂತರಂದ್ರೆ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇರ್ತಾರೆ. ಬಡವರಾದ್ರೂ ಕೂಡ ದಾರಿ ತಪ್ಪದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನ್ಯಾಯ ರೀತಿಯಲ್ಲಿ ಅವರು ಇರ್ತಾರೆ. ಕಡೆಗೆ ಅವರ ಬಾಯಿಯಲ್ಲಿ ಪರಿಹಾಸ್ಯದ ಮಾತುಗಳು ಬರ್ತವೆ. ಇದು ಇವತ್ತು ಕೂಡ ನಾವು ಕಾಣ್ಬೋದು ಕಣ್ಣಾರೆ. ಗರ್ವ ಅಹಂಕಾರದಲ್ಲಿ ಮೆರೆದವರ ಪರಿಸ್ಥಿತಿಗಳು ಏನಾಗಿ ಹೋಗಿದೆ. ಉದಾಹರಣೆಗೆ, ನಾನು ಕೂಡ ಒಂದು ಮನೆಗೆ ಪ್ರಾರ್ಥನೆಗೆ ಹೋಗ್ತಾ ಇರುವತ್ತಿಗೆ ಏನೇನೋ ನೋಡ್ದ, ಏನೇನೋ ಆದ. ಇವತ್ತು ಯಾವುದೇ ಕಾರಣಕ್ಕೂ ಶಾಂತಿ ಸಮಾಧಾನ ಇಲ್ಲ. ಬಹಳ ಗಂಡ ಹೆಂಡತಿ ಬಹಳ ಶಿಕ್ಷೆಯನ್ನು ಅನುಭವಿಸೋ ಪರಿಸ್ಥಿತಿ ಬಂದಿದೆ. ಮಕ್ಕಳು ಕೂಡ ಅದೇ ಶಿಕ್ಷೆಯನ್ನು ಅನುಭವಿಸೋ ಪರಿಸ್ಥಿತಿ ಬಂದು ಹೋಗಿದೆ. ಹಾಗೆಲ್ಲ ಏನ್ ಮಾಡ್ತಾರೆ, ಆ ಟೈಮಲ್ಲಿ ನೀತಿವಂತರು ಪರಿಹಾಸ್ಯ ಮಾಡ್ತಾರೆ. ಯಾರು ನೋವನ್ನು ಅನುಭವಿಸಿದ್ರೋ ಅವರು ಏನ್ ಮಾಡ್ತಾರೆ, ನೋಡಪ್ಪ ಏನ್ ಮಾಡ್ದ, ಏನ್ ಆಟ ಆಡ್ದ, ಏನ್ ಹೇಳ್ದ, ಯಾವ ಗರ್ವಾಂಕರದಲ್ಲಿ ಮೆರೆದ, ಅವನ ದುಡ್ಡು ಎಲ್ಲಿ ಹೋಯ್ತು, ಆಸ್ತಿ ಎಲ್ಲಿ ಹೋಯ್ತು, ಅವನ ಕೆಲಸ ಎಲ್ಲಿ ಹೋಯ್ತು, ಏನಾಯ್ತು ಅವನದು ಅಂತೇಳಿ ಪರಿಹಾಸ್ಯ ಮಾಡ್ತಾರೆ. ಆ ಪರಿಸ್ಥಿತಿಗೆ ಬರ್ತಾರೆ. ಮತ್ತ 23ನೇ ಅಧ್ಯಾಯ 12ನೇ ವಚನದಲ್ಲಿ ಓದುವಾಗ, ಏರಿದವರನ್ನ ತಗ್ಗಿಸಲ್ಪಡುವುದು, ತಗ್ಗಿದವರನ್ನ ಏರಿಸಲ್ಪಡುವುದು ಅಂತೇಳಿ ದೇವರ ಮಾತು ಇದೆ. ಅದೇ ರೀತಿ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆ ಇಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು.
ನೋಡಿ ಏನ್ ಹೇಳ್ತಾರೆ, ಅಯ್ಯೋ ದೇವರನ್ನು ತಿಳಿಸಿದಾಗ ದೇವರೇ ತಿಳಿಸಿದಾಗ ಮಾತು ಕೇಳಿಲ್ಲ, ನನಗೆ ಆಸ್ತಿಯೇ ಬಲ, ನನ್ನ ಕೆಲಸವೇ ಬಲ, ನನ್ನ ದುಡ್ಡೇ ಬಲ, ಅಥವಾ ಯಾವ್ದಾರಿ ಒಂದು ರೀತಿಯಲ್ಲಿ ಸಂಪತ್ತವೇ ಬಲ ಅಂತೇಳಿ ದುಷ್ಟತನವನ್ನೇ ನಂಬಿ 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 ದೇವರನ್ನು ಬಿಟ್ಟು ದೂರ ಆದ ಈಗ ಅವನ ಪರಿಸ್ಥಿತಿ ಏನಾಯ್ತು ಅಂತೇಳಿ ನೀತಿವಂತರು ಹೇಳ್ತಾರಂತೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಹೌದು, ಎಷ್ಟೋ ದೇವರನ್ನು ಮರೆತು ನಾನಾ ರೀತಿಯಲ್ಲಿ ಹಣ ಸಂಪಾದನೆ, ಅಂಧಕಾರ, ಐಶ್ವರ್ಯಮಯ ಜೀವನ, ಇನ್ನೊಬ್ಬರಿಗೆ ಅನ್ಯಾಯ, ದಗ, ಮೋಸ ಮಾಡಿ ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ಎಷ್ಟು ತಿಳಿಸಿದರೂ ಗರ್ವ ಅಹಂಕಾರ ಬಿಡದೆ ಬದಲಾಗಿ ಅವರಿಗೆ ನಾನಾ ರೀತಿಯಲ್ಲಿ ತೊಂದರೆ ಕೊಟ್ಟು ನಡೆದು ಕಡೆಗೆ ಒಂದು ದಿವಸ ಈ ರೀತಿ ಬಿದ್ದು ಹೋಗ್ತಾರೆ. ಆವಾಗ ನೀತಿವಂತರು ಏನ್ ಹೇಳ್ತಾರೆ, ಅಲ್ಲಿ ಇವರಿಗೆ ತಿಳಿಸಿ 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 ಸಾಕಾಯ್ತಪ್ಪ, ಈಗ ಇವನ ಪರಿಸ್ಥಿತಿ ಎಲ್ಲಿ ಹೋಯ್ತು, ಎಲ್ಲಿವನ ಉದ್ಯೋಗ ಹೋಯ್ತು, ಎಲ್ಲಿವನ ಹಣ, ಎಲ್ಲಿವನ ಆಸ್ತಿ, ಎಲ್ಲಿವನ ಐಶ್ವರ್ಯ, ಎಲ್ಲಿವನ ಆಡಂಬರಗಳು ಎಂಬುದಾಗಿ ಅವರ ಬಾಯಲ್ಲಿ ಬರುತ್ತದೆ ಅಂತೇಳಿ. ಇವತ್ತು ಕೂಡ ನೋಡಿ, ಸುನಾಮಿ ಹೊಡಿತದೆ, ಬೆಟ್ಟ ಗುಡ್ಡಗಳು ಜರಿಯುತ್ತವೆ, ಜಲಪ್ರವಾಹ ಬರುತ್ತವೆ, ಬೆಂಕಿ ಬೀಳ್ತದೆ, ದೊಡ್ಡ ದೊಡ್ಡ ಗುಣವಾಗದ ಕಾಯಿಲೆಗಳು ಬರುತ್ತವೆ, ಸರ್ವ ನಾಶವಾಗ್ತಾರೆ. ಇದುವೇ ಕಾರಣ ನೋಡಿ. ಬರುವಾಗ ಏನ್ ಹೇಳ್ತಾರೆ, ಹಾಗೆ ಮೆರೆದ್ರು, ಹೀಗೆ ಮೆರೆದ್ರು, ಏನಾಯ್ತು, ಯಾವ ಪರಿಸ್ಥಿತಿ ಅಂತ ಹೇಳುವಂಥದ್ದು ಇದುವೇ ಇದೆಲ್ಲ ದುಷ್ಟರಿಗೆ ಬರುವಂಥದ್ದು. ಒಂದೊಂದು ವೇಳೆ ಇಂಥ ಕಷ್ಟಗಳು ಬರುವಾಗ ಅದರಲ್ಲಿ ಕೂಡ ಒಂದೊಂದು ಕುಟುಂಬಗಳು ಒಬ್ಬೊಬ್ರು ರಕ್ಷಣೆ ಹೊಂದುತ್ತಾರೆ. ಅವರೇ ದೇವರಿಗೆ ಪ್ರೀತಿಯಾದವರು, ಅಂತವರನ್ನ ದೇವರು ಎಂದಿಗೂ ಕದಲಲು ಬಿಡುವುದಿಲ್ಲ. ದುಷ್ಟರಿಗೆ ಬರುವ ಗತಿಗಳು ಇದುವೇ. ಇದು ನಮ್ಮ ಕಣ್ಣು ಮುಂದೆ ಕೂಡ ಇದು ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನೋಡಿ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ, ಯಾರಿಗೆ ಯಾವ ಗತಿ ಬರ್ತದೆ, ಯಾವ ಶಿಕ್ಷೆ ಹಾಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ, ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ನೋಡಿ, ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ಯಾರು? ನೀತಿವಂತರು ಹೇಳುವುದು. ಸೊಗಸಾದ ದೇವಾಲಯದ ಮುಂದೆ ಸೊಗಸಾದ ಎಣ್ಣೆ ಮರ ಇದ್ರದ್ದು ಯಾವಾಗಲೂ ಚೆನ್ನಾಗಿ ಹಸಿರಾಗಿ ಇರ್ತದೆ. ಅದಕ್ಕೆ ಯಾವಾಗಲೂ ನೀರು ಹಾಕಿ ಬೇಸಿಗೆಯಲ್ಲಿ ಕೂಡ ಅದು ಬಾಡುವುದೇ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ, ಇವತ್ತು ಉದಾಹರಣೆಗೆ ನಾವು ಈಗಂತೂ ಬಹಳ ಕಡಿಮೆ ಎಣ್ಣೆ ಹೊಯ್ದು ದೇವರಿಗೆ ದೀಪ ಹಚ್ಚುತ್ತಾ ಇದ್ರು. ಆಗ ದೀಪ ಎಷ್ಟೊಂದು ಚೆನ್ನಾಗಿ ಉರಿತಾ ಇರುತ್ತಿತ್ತು. ಇವತ್ತು ಕತ್ತಲೆ ಕೋಣೆಯಲ್ಲಿ ಕೂಡ ಒಂದು ಬೆಳಕು ಇದ್ದಾಗ ಎಷ್ಟು ಚೆನ್ನಾಗಿ ನಾವು ಅಲ್ಲಿ ಇರುವಂತದ್ದನ್ನೆಲ್ಲವನ್ನ ಕಾಣ್ಬೋದು. ಆ ಬೆಳಕು ಎಷ್ಟೊಂದು ಸಂತೋಷವನ್ನ ನಮಗೆ ಕೊಡ್ತದೆ. ಉದಯ ಕಾಲದ ಸೂರ್ಯನ ಬೆಳಕು ನಮಗೆ ಎಷ್ಟು ಸಂತೋಷವನ್ನ ಕೊಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ಮಾತನ್ನ ಕೇಳಿ ದೇವರೊಂದಿಗೆ ಸಂಪರ್ಕ ಇಟ್ಟುಕೊಂಡವರು ಯಾವಾಗಲೂ ಎಣ್ಣೆ ಮರದಂತಿರುವರು. ಅಂದರೆ ಅವರು ಶಾಂತಿ, ಸಮಾಧಾನ, ನೆಮ್ಮದಿಯಲ್ಲಿ ಎಂತ ಬಡತನ ಬಂದರೂ ಅಲ್ಲಾಡೋದಿಲ್ಲ. ಅವರಿಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡುವುದಿಲ್ಲ. ನಗುತ್ತಾ ಮುಂದೆ ಜೀವಿಸ್ತಾ ಹೋಗ್ತಾರೆ. ಎಲ್ಲವೂ ದೇವರೇ ಕೊಟ್ಟಿದ್ದಾನೆ, ಹೀಗಾಯ್ತು, ಮುಂದೆ ದೇವರೇ ಕೊಡ್ತಾನೆ, ಏನಾದರೂ ನಾನು ದೇವರನ್ನ ಬಿಟ್ಟು ದೂರ ಹೋಗುವುದಿಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನು ಹೇಳಿದ್ದಾರೆ, ದೇವರು ಕೊಟ್ಟ ದೇವರೇ ಇದನ್ನ ತೆಗೆದುಕೊಂಡ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂತವ್ರು ಯಾವಾಗಲೂ ನಗುತ್ತಾ ನೀತಿವಂತರು, ದೇವರ ಮೇಲೆ ಸರಿಯಾದ ಭರವಸೆ ಇಟ್ಟವರು, ದೇವರ ಮಾತಿಗೆ ವಿಧೇಯರಾಗುವರು, ಸಂತೋಷವಾಗಿ ನಗುತ್ತಾ ಇರ್ತಾರೆ. ಅವರಿಗೆ ಮುಂದೆ ಜೀವಿಸಬೇಕಾದ ಜ್ಞಾನವನ್ನು ಕೂಡ ದೇವರೇ ಕೊಡುತ್ತಾರೆ. ಅವರು ಇತರ ಲೋಕದ ವಿಷಯಗಳಿಗಾಗಿ ಆಸೆ ಪಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ, ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡು, ಆಗ ಅದರೊಂದಿಗೆ ನಿನಗೆ ಎಲ್ಲವೂ ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತದೆ. ದೇವರನ್ನೇ ತಿಳಿಯಪಡಿಸಿದ ಮೇಲೆ ಇದುವೇ ದೇವರು ದರ್ಶನ ಕೊಡುವಂತದ್ದು. ಆಮೇಲೆ ದೇವರನ್ನು ಹುಡುಕಿಕೊಂಡು ನಾವು ಹೊರಟಾಗ, ದೇವರನ್ನು ಹುಡುಕುವುದು ಹೇಗೆಂದ್ರೆ ದೇವರ ಮಾತನ್ನ ನಾವು ಕೇಳಿದಾಗ ಅದರಂತೆ ಜೀವಿಸುವುದೇ. ಆವಾಗ ನಮಗೆ ಬೇಕಾಗಿದ್ದು ಎಲ್ಲವನ್ನ ದೇವರು, ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನ, ಐಶ್ವರ್ಯ ಎಲ್ಲವನ್ನ ಯಾವ್ಯಾವುದು ತಕ್ಕ ಕಾಲಕ್ಕೆ ಬೇಕು ಅದನ್ನೇ ದೇವರು ಕೊಡುವುದು ಖಂಡಿತ. ಇದೆಲ್ಲ ನನ್ನ ಜೀವಿತದಲ್ಲಿ ಕೂಡ ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇನ್ನೊಂದು ಕಡೆ ಕೂಡ ದಾವೀದರಸರು ಹೇಳಿದ್ದಾರೆ, ದೇವರು ಕೊಡಲು ಮನಸ್ಸು ಮಾಡಿದರೆ ಕೊಡುವುದನ್ನ ನಿದ್ರೆಯಲ್ಲಿ ಕೂಡ ದೇವರು ಕೊಡ್ತಾರೆ. ಬೇಡ ಅಂತ ಹೇಳಿದ್ರೆ ಅದು ಏನಾಗ್ತದೆ, ಬಂದೇ ಬರುತ್ತದೆ. ಈಗ ನನ್ನಲ್ಲಿ ಕೂಡ ಅದೇ ವಿಷಯ ಹಾಗೆ ಆಗಿದೆ. ಒಂದೊಂದು ವಸ್ತುಗಳು, ವಿಷಯಗಳು ಬೇಡ ಅಂತ ಹೇಳಿದ್ರು ಅದು ಒಂದಲ್ಲ ಒಂದು ದಿವಸ ಬಂದೇ ಸೇರ್ತದೆ, ಮನೆಗೆ ಬಂದೇ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಹಾಗೆ ನೀತಿವಂತರನ್ನು ದೇವರೇ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಆಗ ನೋಡಿ ನಾವು ಏನ್ ಮಾಡಬೇಕು? ದೇವರ ಕರುಣೆ, ನಮ್ಮ ಹಿಂದಿನ ಜೀವಿತ ಹೇಗಿತ್ತು, ಯಾವ ರೀತಿಯ ದುಃಖದಲ್ಲಿದ್ದೆವು, ಕಷ್ಟ ಸಂಕಟ ದುಃಖದಲ್ಲಿದ್ದೆವು, ಆದರೆ ಈಗ ನಮ್ಮನ್ನ ದೇವರು ಹೇಗೆ ನಡೆಸ್ತಾ ಇದ್ರು, ಹೇಗೆ ದರ್ಶನ ಕೊಟ್ಟರು, ಯಾರ ಮುಖಾಂತರ ದರ್ಶನ ಕೊಟ್ಟರು, ನಮಗೆ ದೇವರನ್ನ ತಿಳಿಯಪಡಿಸಿದ್ರು ಅಂತೇಳಿ ಆಗ ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸುವಾಗ ಖಂಡಿತವಾಗಿ ಯುಗ ಯುಗಾಂತರಕ್ಕೂ ನಂಬಿಕೊಂಡಿರುವೆನು. ದಾವೀದರ ಹೇಳಿದ ಹಾಗೆ ನಮ್ಮ ಜೀವಿತ ಕಾಲವೆಲ್ಲ ದೇವರ ಮೇಲೆ ಭರವಸೆ ಇಟ್ಟೇ ನಾವು ಮುಂದೆ ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರ ವಾಕ್ಯವನ್ನ ಇವತ್ತಿಗೆ ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ನನ್ನ ಮೇಲೆ ನಂಬುವುದಲ್ಲ, ನನ್ನನ್ನು ನೀವು ನಂಬುವುದಲ್ಲ, ನೀವು ನಂಬುದು ದೇವರನ್ನ ನಂಬಬೇಕು. ಸರ್ವ ಸೃಷ್ಟಿಕರ್ತನಾದ ದೇವರು, ಸರ್ವವನ್ನು ಸೃಷ್ಟಿ ಮಾಡಿದಂತ ದೇವರನ್ನ ಆಗ ನನಗಾಗಿ ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸಿದ್ದರಿಂದ ನನಗಾಗಿ ನೀವು ದೇವರಲ್ಲಿ ಪ್ರಾರ್ಥಿಸಬೇಕು. ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನ ಕೊಡಿರಪ್ಪ. ಅವರು ಹೆಚ್ಚೆಚ್ಚಾಗಿ ನಿಮ್ಮ ವಿಷಯವನ್ನು ನಮಗೆ ತಿಳಿಯಪಡಿಸುವಂತಾಗಲಿ. ಅವರನ್ನು ಆಶೀರ್ವದಿಸಬಹುದಾಗಿ ನನಗಾಗಿ ನೀವು ಪ್ರಾರ್ಥಿಸಬೇಕು. ನನಗಾಗಿಂತಲ್ಲ, ಯಾರ ಮುಖಾಂತರ ನಿಮಗೆ ಒಳ್ಳೆ ವಿಷಯಗಳು ಬಂತೋ ಅವರಿಗಾಗಿ ನೀವು ದೇವರಲ್ಲಿ ಪ್ರಾರ್ಥಿಸಬೇಕು. ಆದರೆ ನೀವು ನಂಬುವುದು ದೇವರನ್ನೇ ನಂಬಬೇಕು. ಅದು ಯಾವುದೇ ಮನುಷ್ಯನಾಗಲಿ, ಎಷ್ಟೇ ಇದ್ದಿರಲಿ, ಎಂಥ ಆಡಂಬರ ಮಾಡಲಿ, ಎಂಥ ದೇವಮಾನವನ್ನ ಮಾಡಲಿ, ಅವನು ಹೇಗೆ ಇರಲಿ, ಎಂಥ ಬಟ್ಟೆ ಹಾಕ್ಲಿ, ಎಂಥ ನಾಮವೇ ಮಾಡಲಿ, ಎಂಥ ಮಾಲೆ ಹಾಕ್ಲಿ, ಎಷ್ಟುದ್ದ ಗಡ್ಡೆ ಬಿಡ್ಲಿ, ಎಷ್ಟುದ್ದ ಕೂದಲು ಬಿಡ್ಲಿ, ಯಾವ ರೀತಿ ನಾನಾ ಥರದ ನಾಟಕ ಆಡಲಿ, ಏನಿಲ್ಲ, ಯಾರನ್ನು ನಂಬಕ್ಕೆ ಹೋಗಬೇಡಿ. ಸರ್ವ ಸೃಷ್ಟಿಕರ್ತನಾದ ದೇವರ ಮೇಲೆ ನಂಬಿಕೆ ಇಡಿ. ಸತ್ಯವಾಗಿ ತಿಳಿಸಿದಾಗ ದೇವರಲ್ಲಿ ನಂಬಿಕೆ ಇಡಬೇಕು ಹೊರತು ಯಾವುದೇ ಮನುಷ್ಯರ ಮೇಲೆ ಅಲ್ಲ, ಯಾವುದೇ ವಿಗ್ರಹಗಳ ಮೇಲೆ ಕೂಡ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಒಂದು ಉದಾಹರಣೆಗೆ ಯಾವುದೇ ವಿಗ್ರಹಗಳು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಯೇಸು ಅಂತ, ಆಗ ಯೇಸುವಿನ ವಿಗ್ರಹ ಖಂಡಿತವಾಗಿಯೂ ಯೇಸು ಅಂತ ಹೇಳಿದ್ರೆ ಅಲ್ಲಿ ವಿಗ್ರಹ ಮಾಡಿಕೊಳ್ಳಬಾರದು, ಅಂಥವ್ರು ಕೂಡ ಶಾಪಗ್ರಸ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಬರೀ ಹೆಸರಲ್ಲಿ ಮಾತ್ರ ಇವತ್ತು ವೇದಗಳನ್ನ, ಗ್ರಂಥಗಳನ್ನ ಓದಿ ನಾವು ತಿಳ್ಕೊಳ್ಬೇಕು. ಅಲ್ಲಿ ಆಗ ಶ್ರೀಕೃಷ್ಣ ಪರಮಾತ್ಮನಿಗೊಂದು ನಮಸ್ಕಾರ ಮಾಡಬೇಕು ಹೊರತು ಶ್ರೀಕೃಷ್ಣನ ವಿಗ್ರಹಗಳಿಗೆ ಕೈ ಮುಗಿಯುವುದಲ್ಲ. ಈಶ್ವರ ಅಂದ್ರೆ ಅರ್ಥನೇ ಬೇರೆ, ಅದು ಕೂಡ ಅದೆಲ್ಲ ಮನುಷ್ಯ ಮಾಡಿದಂಥದ್ದು. ಈಶ್ವರನಿಗೂ ರೂಪ ಇಲ್ಲ, ಹೆಸರು ಮಾತ್ರ. ಈಶ್ವರ ಅಂದ್ರೆ ದೇವರು ವಾಣಿಯಾಗಿದ್ದಾನೆ ಅಂತ ಅದರ ಅರ್ಥ. ಹಾಗೆ ಅದು ಕೂಡ ಸರ್ವ ಸೃಷ್ಟಿಯನ್ನು ನೋಡಿ ಗ್ರಂಥಗಳ ಮೂಲಕ ನಾವು ಏನ್ ಮಾಡಬೇಕು? ಪ್ರಾರ್ಥನೆಯನ್ನು ಮಾತ್ರ ಸಲ್ಲಿಸಬೇಕು ವಿನಃ ಸೃಷ್ಟಿಗತನದ ದೇವರನ್ನ ಹೆಸರನ್ನು ಹೇಳಿಕೊಂಡು ನಾನಾ ರೀತಿ ಇವತ್ತು ವಿಗ್ರಹಗಳನ್ನ ಮಾಡಿ ದೇವರನ್ನ ನೋಡಿ ಅಂತೇಳಿ ಪೂಜೆ ಪುಸ್ಕಾರ ಮಾಡಿ ಅದಕ್ಕೆ ಆ ಬಟ್ಟೆ ಈ ಬಟ್ಟೆ ಹಾಕಿ ಹೂಮಾಳೆ ಅದೆಲ್ಲ ಹಾಕಿ ಅಲಂಕಾರ ಮಾಡಿ ಒಂದು ವರ್ಗದ ಜನರು ಇವತ್ತು ಅವರ ಜೀವನವನ್ನ ನಡೆಸ್ತಾ ಇದ್ದಾರೆ, ಸತ್ಯವನ್ನ ಮುಚ್ಚಿಕೊಂಡು. ಖಂಡಿತವಾಗಿ ಅಂತವ್ರನ್ನ ಹಿಂಬಾಲಿಸಬೇಡಿ. ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರನ್ನ ಹೇಳಿಕೊಂಡು ವಿಗ್ರಹ ಮಾಡಿದಕ್ಕೂ ಕೂಡ ಕೈ ಮುಗಿಬೇಡಿ. ಆ ಪ್ರಸಾದವನ್ನು ಕೂಡ ತಿನ್ನಕ್ಕೆ ಹೋಗಬೇಡಿ, ಅದಕ್ಕೊಂದು ನಮಸ್ಕಾರ ಮಾಡಬೇಡಿ, ಅದನ್ನು ಹುಡುಕಿಕೊಂಡು ನಂಬಿಕೊಂಡು ಹೋಗಬೇಡಿ. ಅದು ಇವತ್ತು ಅನೇಕ ಕಡೆಗೆ ನೋಡಿ ಎಷ್ಟೆಷ್ಟೋ ಕಳ್ಳತನ, ದಗ, ಮೋಸಗಳು, ಪ್ರವಾಸಕ್ಕೆ ಅಂತೇಳಿ ಟೂರಿಸ್ಟ್ಗಳು ಹೋಗಿ ಬರುವಾಗ ಏನೇನೋ ಆಗ್ತಾರೆ. ಆದ್ರೆ ದೇವರು ಹೇಳಿದರೆ, ನನ್ನನ್ನು ಹುಡುಕಿಕೊಂಡು ನೀವು ಎಲ್ಲಿಗೂ ಹೋಗಬೇಡಿ. ನನಗೆ ಯಾವುದೇ ನಿಮ್ಮ ಬೆಳ್ಳಿ ಬಂಗಾರ, ಹಣ್ಣು ಹಂಪಲು, ಪ್ರಾಣಿ ಪಕ್ಷಿ, ಪೂಜೆ ಪುಸ್ಕಾರ, ಹೋಮ ಯಜ್ಞ ನನಗೆ ಬೇಡ. ನನ್ನ ಮಾತನ್ನ ಕೇಳಿ ನೀವು ನಡೆಯಿರಿ. ಇಷ್ಟೇ ಹೇಳಿದ್ದು. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಮಾಡಿದ ಉಪಕಾರ ನೆನೆಸಿಕೊಂಡು ದೇವರಿಗೊಂದು ನಮಸ್ಕಾರ, ಕೃತಜ್ಞತೆ, ಧನ್ಯವಾದವನ್ನ ಹೇಳಿ ಕುಟುಂಬದವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸ್ತಾ ಹೋಗಬೇಕು. ಇದೇ ದೇವರಿಗೆ ಬೇಕಾಗಿದ್ದು. ಅದಕ್ಕೆ ಹೇಳಿದ್ದು, ಆದ್ರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಸರ್ವ ಸೃಷ್ಟಿಯನ್ನ ನೋಡಿ ದೇವರ ಕೃಪೆ, ಹಿಂದೆ ನಮ್ಮ ಜೀವಿತ ಹೇಗಿತ್ತು, ಈಗ ಯಾವ ಮಟ್ಟಕ್ಕೆ ನಡೆಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಿಕೊಂಡು ದೇವರ ಮೇಲೆ ನಮ್ಮ ನಂಬಿಕೆ, ಹಾಗೆ ದೇವರಿಗೊಂದು ಕೃತಜ್ಞತೆ, ನಮಸ್ಕಾರ, ಧನ್ಯವಾದಗಳನ್ನ ಹೇಳಬೇಕು ವಿನಃ ಸರ್ವ ಸೃಷ್ಟಿಕರ್ತನ ದೇವರನ್ನ ಈಗಲೂ ಕೂಡ ನಾನಾ ರೀತಿಯಲ್ಲಿ ವಿಗ್ರಹಗಳನ್ನ ಮಾಡಿಕೊಂಡು ಒಂದು ವರ್ಗದ ಜನರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಖಂಡಿತವಾಗಿ ಅಂತವ್ರನ್ನ ಹಿಂಬಾಲಿಸಬೇಡಿ, ಕೇಳಬೇಡಿ, ಆ ವಿಗ್ರಹಗಳಿಗೆ ಕೈ ಮುಗಿಬೇಡಿ, ಪೂಜೆ ಪುಸ್ಕಾರ ಮಾಡಕ್ಕೆ ಹೋಗಬೇಡಿ, ಆ ಪ್ರಸಾದ ತಿನ್ಬೇಡಿ. ಇದರ ಹೊಟ್ಟೆಪಾಡಿಗಾಗಿ ಒಂದು ವರ್ಗದ ಜನರಲ್ಲ, ಅನೇಕರು ಇವತ್ತು ಜನಗಳನ್ನ ವಂಚನೆ ಮಾಡ್ತಾ ಇದ್ದಾರೆ. ಬಹಳ ಎಚ್ಚರ. ಅಂತವ್ರು ಕಾಲಿಟ್ಟಲ್ಲಿ ಕಾಲಿಡುವುದು ಬೇಡ.
ಕೀರ್ತನೆ 1ನೇ ಕೀರ್ತನೆ 6 ವಚನಗಳು ನಮಗೆ ಇದನ್ನೇ ತಿಳಿಸುವುದು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ഇരുಳು ಯೆಹೋವ ಅಂದ್ರೆ ಪರಮಾತ್ಮ ಭಗವಂತ. ಹಿಂದೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಯೆಹೋವನ ವಾಕ್ಯವನ್ನ ತಿಳಿದುಕೊಳ್ಳುವವನೇ ಧನ್ಯನು ತಿಳಿ. ದೇವರ ನಾಮಕ್ಕೆ ಸ್ತೋತ್ರ. ಅವರವರು ಆಯಾಯ ಗ್ರಂಥಗಳಲ್ಲಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕಾಗಿದೆ. 9ನೇ ವಚನ. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನೋಡಿ, ಏನ್ ಮಾಡ್ಬೇಕು ನಾವು? ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಉಪಕಾರಗಳನ್ನ ನೆನಪು ತಂದುಕೊಂಡು ಯಾವಾಗಲೂ ನಾವು ಸ್ತುತಿಸಬೇಕು. ಹೇಗೆ? ಬೆಳಿಗ್ಗೆ ಕನಿಷ್ಠ ಪಕ್ಷ 3 ರಿಂದ 5 ಗಂಟೆ ಒಳಗಡೆ ಇದ್ದು ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆ ನೇರವಾಗಿ ಪರಲೋಕಕ್ಕೆ ಅಂದ್ರೆ ವೈಕುಂಠಕ್ಕೆ, ಕೈಲಾಸಕ್ಕೆ ತಲುಪ್ತದೆ. ಅಂದ್ರೆ ಶಾಂತಿ, ಸಮಾಧಾನ, ಶಾಂತಿ ಇರುವಂತ, ಮೌನವಾಗಿ ಇರುವಂತ ಒಂದು ಸಮಯವಾಗಿದೆ. ಆದ್ರೂ ರೋಗಿಗಳಾದ್ರೂ ಕೂಡ ಏನ್ ಮಾಡೋದಿಲ್ಲ. ಹಾಗಿದ್ರು ಕೂಡ ಬೆಳಿಗ್ಗೆ ಬೇಗ ಎದ್ದು, ಆದಷ್ಟು ಬೇಗ ನಮ್ಮ ಆರೋಗ್ಯ ಸರಿ ಇದ್ರೆ ಒಂದು 5 ಗಂಟೆ ಒಳಗೆ ಆದ್ರೂ ಎದ್ದು ಹೋಗ್ಲಿ, 5 ಗಂಟೆಗೆ ಆದ್ರೂ ಎದ್ದು ಅಲ್ಲಿ ಉಜ್ಜಿ ಮುಖವನ್ನ ತೊಳೆದು ದೇವರಿಗೆ ನಮಸ್ಕಾರವನ್ನ ಮಾಡಬೇಕು. ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳಬೇಕು. ಮಕ್ಕಳಿಗಾಗಿ, ಮಕ್ಕಳು ತಂದೆ ತಾಯಿಗಳಿಗಾಗಿಯೂ, ಹಿರಿಯರಿಗಾಗಿಯೂ, ಕಿರಿಯರಿಗಾಗಿಯೂ, ಅಕ್ಕಪಕ್ಕದವರಿಗಾಗಿಯೂ, ಇಡೀ ದೇಶಕ್ಕಾಗಿಯೂ ನಾವು ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ದೇವರ ಒಂದು ನಾಮ ಸ್ಮರಣೆ. ದೇವರು ಕೊಟ್ಟ ಯಾವ ಕೆಲಸವೇ ಆಗಿರ್ಲಿ, ಅಥವಾ ಯಾವುದೊಂದು ಕನಿಷ್ಠ ಕೂಲಿ ಕೆಲಸ ಇರಲಿ, ರೈತರಿರ್ಲಿ, ದೊಡ್ಡ ಒಂದು ಅಧಿಕಾರಿಗಳಿರ್ಲಿ, ಸಣ್ಣ ಅಧಿಕಾರಿಗಳೇ ಇರಲಿ, ದೇವರು ಕೊಟ್ಟಂತ ಕೆಲಸ, ಅದಕ್ಕಾಗಿ ದೇವರನ್ನು ನಾವು ಕೊಂಡಾಡಬೇಕು. ಹೋಗುವಾಗಲೂ ಬರುವಾಗಲೂ, ಊಟ ಮಾಡಿದಾಗಲೂ ಕೂಡ, ಸಾಯಂಕಾಲ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗಿ, ಸ್ನಾನ ಆಗಿ, ಗಂಡ ಹೆಂಡತಿ ಮಕ್ಕಳು ಕುಟುಂಬವೇ ಕೂತುಕೊಂಡು ದೇವರು ಆ ದಿವಸ ಮಾಡಿದ ಉಪಕಾರಗಳಿಗಾಗಿ, ದೇವರೇ ಈ ದಿವಸ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೀನು ನಡೆಸಿದ್ದೀಯಾ, ಅನುದಿನದ ಆಹಾರವನ್ನು ಕೊಟ್ಟು ದಯಪಾಲಿಸಿದ್ಯಾ, ಹೋದಲ್ಲಿ ಬಂದಲ್ಲಿ ಎಲ್ಲಾ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ಯಾ, ನಮ್ಮಿಂದ ಬಂದಂತಹ ಪಾಪಗಳನ್ನು ಎಲ್ಲವನ್ನ ನೀನು ಕ್ಷಮಿಸಪ್ಪ. ನಿನ್ನ ಪ್ರೀತಿಗಾಗಿ ಸ್ತೋತ್ರ. ರಾತ್ರಿ ಒಳ್ಳೆ ನಿದ್ದೆ ಕೊಡು, ದರ್ಶನ ಕೊಡು, ಮಾತನಾಡಲು ನಾಳೆ ಬೆಳಿಗ್ಗೆ ಎದ್ದು ಹೊಸ ದಿವಸವನ್ನ ಕಂಡು ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುವಂತೆಯೂ ಆಶೀರ್ವದಿಸಪ್ಪ. ನಿನ್ನೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಅಥವಾ ನಮಸ್ಕಾರಗಳು ಅಥವಾ ಧನ್ಯವಾದಗಳು ಇದುವೇ ಹೇಳಿ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರತಿ ಒಂದು ಬೆಳೆಗಳಲ್ಲಿಯೂ, ಪ್ರಾಣಿ ಪಕ್ಷಿಗಳ ವಿಚಾರದಲ್ಲಿಯೂ, ಪ್ರತಿ ಒಂದು ವಿಚಾರದಲ್ಲಿಯೂ ಇದನ್ನೇ ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ಹೋಗುವಾಗಲೂ ಬರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಮನಸ್ಸಿನೊಳಗೆ ದೇವರೊಂದಿಗೆ ಮಾತನಾಡ್ತಾ ಇರಬೇಕು. ಬಾಯಿ ಬಿಡಬೇಕಾಗಿಲ್ಲ, ಯಾರ ಹಲ್ಲೆಲೂಯಾ ಅಂತ ಹಾಡಬೇಕಾಗಿಲ್ಲ, ಜೋರಾಗಿ ಕಿರ್ಚಬೇಕಾಗಿಲ್ಲ, ಕುಣಿಬೇಕಾಗಿಲ್ಲ, ಚಪ್ಪಾಳೆ ತಟ್ಟಬೇಕಾಗಿಲ್ಲ. ಇದೆಲ್ಲ ಎಲ್ಲೆಲ್ಲಿ ಮಾಡಬೇಕು ಅಲ್ಲೆಲ್ಲೇ ಮಾಡಬೇಕು. ಆ ಆಲಯಗಳಲ್ಲಿ ಮಾತ್ರ. ಉದಾಹರಣೆಗೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಹಾಗೆ ಮಾಡಕ್ ಆಗ್ತದಾ? ಅದೊಂಥರ ಅಸಹ್ಯ. ಇತರ ದೇವರಿಗೆ ಒಂದು ಕೆಟ್ಟ ಹೆಸರು ತರುವರಾಗಿದ್ದೇವೆ. ಆಗ ಮನಸ್ಸಿನೊಳಗೆ ನಾವು ಪ್ರಾರ್ಥಿಸ್ತಾ ಹೋಗುವಂಥದ್ದು. ದೇವಾಲಯದಲ್ಲಿ ಮಾತ್ರ ಹಲ್ಲೆಲೂಯಾ ಹೇಳುವಂಥದ್ದು, ಕುಣಿದು ದೇವರನ್ನ ಕೊಂಡಾಡುವಂಥದ್ದು, ಕೈ ಚಪ್ಪಾಳೆ ತಟ್ಟಿಕೊಂಡು ಜೋರಾಗಿ ಹಾಡು ಹಾಡಿಕೊಂಡು ದೇವರನ್ನ ಕೊಂಡಾಡುವಂಥದ್ದು ಆಲಯದಲ್ಲಿ ಅಥವಾ ಅವರವರ ಮನೆಯೊಳಗೆ ಅಥವಾ ಅದೊಂದು ಸ್ಥಳದಲ್ಲಿ ಮಾತ್ರ. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು. ದೇವರ ಸ್ತೋತ್ರವಾಗಲಿ. ನೋಡಿ, ಪ್ರತಿಯೊಬ್ಬರ ದೇವರು ಯಾರನ್ನು ಆದುಕೊಂಡಿದ್ದಾರೋ, ಯಾರಲ್ಲಿ ದೇವರ ಆತ್ಮ ಕೆಲಸ ಮಾಡ್ತಾ ಇದೆಯೋ, ದೇವರು ಯಾರನ್ನ ಪ್ರೀತಿಸಿದ್ದಾರೋ ಅಂತವರ ಮುಂದೆ ಬಾಯಲ್ಲಿ ಎಲ್ಲ ಏನಾಗ್ತದೆ? ದೇವರ ನಾಮವೇ ಹೊರಟು ಬರುತ್ತದೆ. ಅವರ ನಡೆ, ನುಡಿ, ಕ್ರಿಯೆ, ಮಾತುಗಳಲ್ಲಿ ಪ್ರತಿ ಒಂದು ದೇವರ ವಾಕ್ಯಕ್ಕೆ ಒಳಪಟ್ಟಿರುತ್ತದೆ. ಆಗ ಅಂಥವರಲ್ಲಿ ನಿರೀಕ್ಷಿಸಿಕೊಂಡಿರುವೆನು. ಅಂಥವರನ್ನು ಕೂಡ ನಾವು ನೋಡಿ ಕಲ್ತುಕೊಳ್ಳಬೇಕು. ಒಂದು ವೇಳೆ ನಮಗೆ ಕಲ್ತುಕೊಳ್ಳಲು ಆಗದಿದ್ದರೆ, ಅಂತ ಜ್ಞಾನ ಇಲ್ಲದಿದ್ರೆ, ಓಹೋ ಇಂಥವರಲ್ಲಿ ನೋಡಿ ದೇವರ ಆತ್ಮ ಇದೆ, ದೇವರೊಂದಿಗೆ ಜೀವಿಸ್ತಾ ಇದ್ದಾರೆ, ಆದ್ರಿಂದ ಶಾಂತಿ ಸಮಾಧಾನ, ಒಬ್ಬರಿಗೆ ಏನು ತೊಂದರೆ ಮಾಡದೆ ಜೀವನವನ್ನ ಮಾಡ್ತಾ ಇದ್ದಾರೆ, ಅವರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಇರೋದ್ರಲ್ಲಿ ತೃಪ್ತಿಯಾಗಿದ್ದಾರೆ ಅಂತ ಹೇಳಿಕೊಂಡು ನಿರೀಕ್ಷಿಸಿಕೊಂಡಿರುವೆನು. ಅಂಥವರೊಂದಿಗೆ ಸೇರಿ ನಾವು ಅಂಥವರೊಂದಿಗೆ ಹೆಚ್ಚು ದೇವರ ವಿಷಯವನ್ನ ಕಲಿತುಕೊಳ್ಳಬೇಕು. ಸುಳ್ಳು, ದಗ, ಮೋಸ, ವಿಗ್ರಹಣೆ, ಮಾಟ, ಮಾಯ, ಮಂತ್ರ, ಕದಿಯೋದು, ಸುಳ್ಳು ಹೇಳೋದು, ನಾನಾ ರೀತಿ ತಂದೆ ತಾಯಿಗಳಿಗೆ ವಿಧೇಯರಾಗದಿರೋದು, ನಾನಾ ರೀತಿ ಇನ್ನೊಬ್ಬರ ಆಸ್ತಿ ಪಾಸ್ತಿ ಬಗ್ಗೆ ನಾನಾ ರೀತಿಯಲ್ಲಿ ಅಲ್ಲಿ ಅನ್ಯಾಯದ ಸಂಪಾದನೆ ಮಾಡೋರು, ಅದರಲ್ಲಿ ಐಶ್ವರ್ಯವಂತರಾಗುವವರು, ಇಂಥವ್ರನ್ನ ಯಾವಾಗ ನಾವು
ನಿರೀಕ್ಷಿಸಿಕೊಂಡಿರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 52ನೇ ಕೀರ್ತನೆ ಕೂಡ ಬಹಳ ವಿಶೇಷವಾದ ಕೀರ್ತನೆ. ಇದರಲ್ಲಿ ಕೂಡ ನಾವು ಬಹಳ ದಿವಸ ತಿಳ್ಕೊಂಡಿದ್ದೆವು. ಅದರಂತೆ ಜೀವಿಸಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಹಾಗೆ ಇವತ್ತು ಸರಿಯಾಗಿ ದೇವರು ಆದುಕೊಂಡವರ ಮುಖಾಂತರ ಯಾರ್ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆಯೋ ಅವರು ಮಾತ್ರ ಈ ಸತ್ಯ ದೇವರ ಮಾತನ್ನ ಕೇಳುವವರಾಗಿದ್ದಾರೆ, ಆನಂದ ಪಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಇದನ್ನು ಸ್ವೀಕಾರ ಮಾಡುವುದಿಲ್ಲ, ಕೇಳಲು ಕೂಡ ಸಾಧ್ಯವೇ ಇಲ್ಲ. ದೇವರ ಆತ್ಮ, ದೇವರ ಪ್ರೀತಿ ಯಾರಲ್ಲಿದೆಯೋ ಅವರು ಮಾತ್ರ ಕೇಳಿ ಹೌದಪ್ಪ ಅಂತ ಒಪ್ಪಿಕೊಂಡು ಅವರ ಜೀವಿತವನ್ನು ಅವರು ಬದಲು ಮಾಡಿಕೊಂಡು ಮುಂದೆ ಜೀವಿಸಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳುವವರಾಗಿದ್ದಾರೆ. ಇಲ್ಲಿಗೆ 52ನೇ ಕೀರ್ತನೆ ಕೂಡ ಮುಕ್ತಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ 53ನೇ ಕೀರ್ತನೆಗಳಿಗೆ ಹೋಗೋಣ. ಇದರಲ್ಲಿ ದುಷ್ಟ ನಾಸ್ತಿಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸುವುದು. ಇದು ಕೂಡ ದಾವೀದರಸರೇ ಹಾಡಿದಂಥದ್ದು. ದುಷ್ಟ ನಾಸ್ತಿಕರು ಅಂದ್ರೆ ದುಷ್ಟರಿಂದ, ದುಷ್ಟ ಜನಗಳಿಂದ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಯಾರ್ಯಾರಿದ್ದಾರೋ ಅವ್ರ ಕೈಯಿಂದ ತಪ್ಪಿಸಿ ಕಾಪಾಡಪ್ಪ, ಅವರೊಂದಿಗೆ ಸೇರಲು ಬಿಡಬೇಡ ಅಂತ ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡು, ಕಂಡು ಹಿಡಿಯುವಂತ ಜ್ಞಾನವನ್ನು ಅನುಗ್ರಹಿಸು, ನಮ್ಮನ್ನು ಕೂಡ ದಾರಿ ತಪ್ಪಿ ಹೋಗೋದಾಗೆ ಮಾಡು, ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ ಅಂತ ಈ ಕೀರ್ತನೆಯ ಒಂದು ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದುರ್ಮತಿಗಳು ದೇವರಿಲ್ಲವೆಂದು ಮುಖ್ಯ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರಿಲ್ಲ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ನೋಡಿ ಏನ್ ಮಾಡ್ತಾರೆ, ಅಯ್ಯೋ ದೇವರಲ್ಲಿದ್ದಾನೆ, ನಾನು ದುಡ್ದೆ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ತೋಟ, ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು, ಅಷ್ಟು ಸಂಬಳ, ಇಷ್ಟು ಸಂಬಳ, ಹೊರ ದೇಶಕ್ಕೆ ಹೋಗಿದ್ದಾರೆ, ಪಾರಿಣಿಗೆ ಹೋಗಿದ್ದಾರೆ, ಎಲ್ಲವೂ ನನ್ನದೇ, ನಾವು ದುಡಿದ್ರೆ ಮಾತ್ರ ದೇವರು ಎಲ್ಲಿದ್ದಾನಪ್ಪ ಅಂತ ಹೇಳ್ತಾರೆ. ಅಂದ್ರೆ ದೇವರು ಇಂಥವ್ರನ್ನ ಕೈ ಬಿಟ್ಟಿದ್ದಾರೆ, ಇವರೊಂದಿಗೆ ದೇವರ ಆತ್ಮವಿಲ್ಲ, ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತೇಳಿ. ಅದಕ್ಕೆ ಯೇಸುವಿನ ಮಾತನ್ನು ಹೇಳಿದ್ರೆ, ನೀನು ಇಡೀ ಲೋಕವನ್ನ ಸಂಪಾದನೆ ಮಾಡು, ನಿನ್ನ ಆತ್ಮ ನಷ್ಟಪಟ್ಟು ಹೋಗ್ತದೆ, ನರಕಕ್ಕೆ ಹೋಗ್ತೀಯಾ ಅಂತೇಳಿ ನೀನು ಕಡೆಗೆ ಅವರಿಗೆ ಕೂಡ ಬಹಳ ದೊಡ್ಡ ಶಿಕ್ಷೆಗಳಿಗೆ ಒಳಪಡ್ತಾರೆ ಮುಂದೆ. ಅದಕ್ಕೆ ಹೇಳಿದ್ದು, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ. ಹಾಗೆ ದುರ್ಮಾರ್ಗಿಗಳು, ದುಷ್ಟರು ಏನ್ ಮಾಡ್ತಾರೆ, ಸೃಷ್ಟಿಯ ಕಾರ್ಯವನ್ನ ತಿಳಿಸಿದ್ರು, ಮಾಡಿದ್ರು, ದೇವರನ್ನವರು ನಂಬುವುದೇ ಇಲ್ಲ, ನನ್ನದೆಂಬುದಾಗಿ. ಆಗ ಯಾಕೆಂದ್ರೆ ದೇವರ ಆತ್ಮಲ್ಲಿ ಇಲ್ಲ, ದೇವರು ಅವರನ್ನ ಕೈ ಬಿಟ್ಟಿದ್ದಾರೆ, ನರಕವೆಂಬ ತೀರ್ಪು ಆಗಿ ಹೋಗಿದೆ. ಅವರು ಮಾಡುವಂಥದ್ದು, ಇವತ್ತು ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಮಾತಿಗೆ ವಿರುದ್ಧವಾಗಿ ನಡೀತಾರೋ ಅಂಥವ್ರಿಗೆಲ್ಲ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ. ಇದರಲ್ಲಿ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಖಂಡಿತವಾಗಿ ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಅವರಿಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟು ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳಲು ಅವರಿಗೆ ಅದೇ ಮಾರ್ಗದಲ್ಲಿ ನಡೆಸಿ, ಅವರ ಮಕ್ಕಳನ್ನು ಅವರದೇ ಮಾರ್ಗದಲ್ಲಿ ನಡೆಸಿ, ನಿಮ್ಮಿಂದ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.